2023ನೇ ವಿಧಾನಸಭೆ ಚುನಾವಣೆಯ ನಂತರ ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರ ಸೋಲಿನ ಕುರಿತು ಸೋಲಿನ ಹಿಂದಿನ ಕಾರಣಗಳನ್ನು ವಿವರಿಸುತ್ತಾ ವಾಟ್ಸಪ್ ಫೇಸ್ಬುಕ್ನಲ್ಲಿ ಬರೆದಿರುತ್ತೇನೆ. 2023ರ ವಿಧಾನಸಭಾ ಚುನಾವಣೆ ಪ್ರಚಾರ ಸಮಯದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಕನಕಗಿರಿಗೆ ಬಂದು ಗಂಗಾವತಿಗೆ ಬಾರದೇ ಇರುವುದು, ಲಕ್ಷ್ಮಣ ಸವದಿ ಹಾಗೂ ಜಗದೀಶ್ ಶೆಟ್ಟರ್ ಅವರ ಕೊಪ್ಪಳ ಗುಲ್ಬರ್ಗಾಕ್ಕೆ ಬಂದು ಗಂಗಾವತಿಗೆ ಬರದೇ ಇರುವುದು, ಸಿದ್ದರಾಮಯ್ಯನವರು ವ್ಯವಸ್ಥಿತವಾಗಿ ತಮ್ಮ ಪ್ರಚಾರದ ಸಭೆಗೆ ಕಾರಣ ಹೇಳದೆ ಬಾರದೇ ಇರುವುದು, ಸಂಘಟಿಯವರನ್ನ ರೆಡ್ಡಿ ಪಕ್ಷಕ್ಕೆ ಕಳುಹಿಸಿಕೊಟ್ಟಿರುವುದು, ಕೊಪ್ಪಳದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ರೆಡ್ಡಿಗಾಗಿ ಕೆಲಸ ಮಾಡಿರುವುದು, ಗಂಗಾವತಿಯ ಕಾಂಗ್ರೆಸ್ನ ಕೆಲವು ಹಳೆಯ ಕೊಳಗಳು ಜನಾರ್ದನ ರೆಡ್ಡಿ ಅವರಿಗೆ ಕೆಲಸ ಮಾಡಿದ್ದು ಎಲ್ಲವೂ ನಮಗೆ ತಿಳಿದಿದೆ. ಕಾಂಗ್ರೆಸ್ ಪಕ್ಷದವರು ಏನು ಮಾಡಿದ್ರು, ಅನ್ಸಾರಿ ಅವರನ್ನ ಸೋಲಿಸಿದರೂ ಕೂಡ ಆ ಸಮಯಕ್ಕೆ ಬೇರೆ ಆಪ್ಷನ್ ಇಲ್ಲ. ನಮ್ಮ ಪಕ್ಷನೇ ಅನಿವಾರ್ಯವಾಗಿ ಅವರು ವೋಟ್ ಮಾಡ್ತಾರೆ ಎಂಬ ಚಿಂತನೆಯೊಂದಿಗೆ ಈ ರೀತಿಯಾಗಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಕಳೆದ 15 ವರ್ಷಗಳಿಂದ ತೊಂದರೆ ಮಾಡ್ತಾ ಬಂದಿರ್ತಾರೆ. ಅಲ್ಪಸಂಖ್ಯಾತ ಸಮುದಾಯದ ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅನ್ಸಾರಿ ಒಬ್ಬರು ಸೋತ್ರೆ ಕಾಂಗ್ರೆಸ್ ಪಕ್ಷ ಏನು ಅಧಿಕಾರಕ್ಕೆ ಬರೋದಿಲ್ವಾ ಎಂದು ಹೇಳ್ತಾ ಅನ್ಸಾರಿ ಅವರನ್ನು ಸೋಲಿಸುತ್ತಾರೆ. ಅದಕ್ಕಾಗಿ ನಾವು ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಿಲ್ಲ. ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತ್ರೆ ಏನಾಗುತ್ತೆ ಎಂದು ನಾವು ಪ್ರಶ್ನಿಸಬೇಕಾಗಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಅನ್ಸಾರಿ ಸೋಲಿಸಿದವರು ಹೆಸರು ಸಹಿತ ಚರ್ಚೆ ಆಗುವುದಿದೆ ಎಂದು ಹೇಳಿದರು.